ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿರೋ ಹಾಗೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ 8ನೇ ತಾರೀಕಿನಂದು ಬಂದಿದೆ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಹಳಷ್ಟು ಸ್ತ್ರೀಯರು ಏನು ತಪ್ಪು ಮಾಡ್ತೀರಿ ಅಂತ ತಿಳಿದುಕೊಳ್ಳೋಣ. ಆ ತಪ್ಪುಗಳನ್ನು ಇನ್ನು ಮುಂದೆ ಮಾಡದ ಹಾಗೆ ಇಂದಿನಿಂದಲೇ ತಡೆಗಟ್ಟಿ. ಮೊದಲಿಗೆ ವರಮಹಾಲಕ್ಷ್ಮಿಗೋಸ್ಕರ ಸೀರೆಯನ್ನು ಖರೀದಿ ಮಾಡುತ್ತಾರೆ. ಆ ಸೀರೆ ಖರೀದಿ ಮಾಡುವಾಗಲಿ ಅಥವಾ ಮನೆಗೆ ತಂದ ಮೇಲಾಗಲಿ ಆ ಸೀರೆಯನ್ನು ಮೈಮೇಲೆ ಹಾಕಿಕೊಳ್ಳಬಾರದು. ಹೀಗೆ ಮಾಡುವುದರಿಂದ ಆ ಸೀರೆಯು ಅಶುದ್ಧವಾಗುತ್ತದೆ ಹಾಗೂ ಪೂಜೆಗೆ ಯೋಗ್ಯವಲ್ಲದಾಗುತ್ತದೆ. ಮೈಮೇಲೆ ಹಾಕಿಕೊಳ್ಳುವುದು ಅಥವಾ ಉಡುವುದರಿಂದ, ಹೀಗೆ ಮಾಡುವುದರಿಂದ ಆ ಸೀರೆಯು ಮಡಿಯನ್ನು ಕಳೆದುಕೊಳ್ಳುತ್ತದೆ. ಮತ್ತೆ ನಾವು ಅದೇ ಸೀರೆಯನ್ನು ವರಮಹಾಲಕ್ಷ್ಮಿ ದೇವಿಗೆ ಉಡಿಸೋದ್ರಿಂದ ದೇವಿಯ ಶಾಪಕ್ಕೆ ಒಳಗಾಗುತ್ತೇವೆ. ಹಾಗೆಯೇ ಇನ್ನೊಂದು ವಿಷಯ, ಹೊಸ ಸೀರೆಯನ್ನು ಅಂಗಡಿಯಲ್ಲಿ ಖರೀದಿಸಿ ತಂದು ಆ ಸೀರೆಯ ಬ್ಲೌಸ್ ಪೀಸ್ ಕಟ್ ಮಾಡಿ ಸೀರೆಯನ್ನು ಉಡಿಸ್ತೀರಾ. ಯಾವತ್ತೂ ಈ ರೀತಿಯ ಕೆಲಸವನ್ನು ಮಾಡಲೇಬಾರದು. ಯಾವುದೇ ದೇವರಿಗೆ ಮಡಲಕ್ಕಿ ಕೊಡುವಂಥದ್ದು ಅಥವಾ ದೇವಿಗೆ ಸೀರೆಯನ್ನು ಉಡಿಸುವಂಥ ಸೀರೆಗೆ ಯಾವುದೇ ಕಾರಣಕ್ಕೂ ಕತ್ತರಿಯನ್ನು ಹಾಕಬಾರದು. ಹೀಗೆ ಮಾಡುವುದರಿಂದ ಸೀರೆ ಮುಕ್ಕಾದಂತೆ. ಇಡೀ ಸೀರೆಯನ್ನು ದೇವರಿಗೆ ಉಡಿಸಬೇಕು. ಹಾಗೆಯೇ ನಿಮಗೆ ಯಾರಾದರೂ ಉಡುಗೊರೆಯಾಗಿ ಅಥವಾ ನಿಮಗೆ ಉಡಿ ತುಂಬಿದಾಗ ಕೊಟ್ಟಂತಹ ಸೀರೆಯನ್ನು ಯಾವುದೇ ಕಾರಣಕ್ಕೂ ದೇವಿಗೆ ಉಡಿಸಬಾರದು. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಕಡಿಮೆ ಬೆಲೆಯದ್ದಾದರೂ ಸರಿ, ನಿಮ್ಮ ಹಣದಿಂದಲೇ ತಂದು ದೇವಿಗೆ ಸೀರೆಯನ್ನು ಉಡಿಸಬೇಕು. ಇನ್ನೊಂದು ದೊಡ್ಡ ತಪ್ಪು ಏನೆಂದರೆ, ಸೀರೆಯನ್ನು ಉಡಿಸಿ ಅಲಂಕಾರ ಮಾಡಬೇಕು ಅನ್ನೋ ಅವಸರದಲ್ಲಿ ಬಾಯಿಯಲ್ಲಿ ಪಿನ್ನನ್ನು ಇಟ್ಕೊಂಡು ಅದೇ ಪಿನ್ನನ್ನು ಸೀರೆಗೆ ಹಾಕ್ತೀರಾ. ಹೀಗೆ ಮಾಡೋದು ಅಶುದ್ಧ ಹಾಗೂ ದೇವಿಯ ಕೋಪಕ್ಕೆ ತುತ್ತಾಗ್ತೀರ. ಯಾವತ್ತೂ ಸಹ ಸೀರೆಗೆ ಪಿನ್ನನ್ನು ಹಾಕುವಾಗ ಹೊಸದಾಗಿ ತಂದು ಆ ಪಿನ್ನನ್ನು ಮಾತ್ರ ಹಾಕಬೇಕು. ಬಾಯಲ್ಲಿ ಮುಟ್ಟುವುದಾಗಲಿ ಅಥವಾ ಕಾಲಿನಲ್ಲಿ ತುಳಿಯುವುದಾಗಲಿ ಮಾಡಬಾರದು. ಇನ್ನೊಂದು ದೊಡ್ಡ ತಪ್ಪು ಏನು ಮಾಡ್ತೀರಾ ಅಂದರೆ, ಒಂದೇ ಒಂದು ಕಳಶದ ಬಿಂದಿಗೆಗೆ ಸೀರೆ ಉಡಿಸಬೇಕು. ಎರಡು ಕಳಸವನ್ನು ಒಂದರ ಮೇಲೊಂದು ಕಳಸ ಇಟ್ಟು ಯಾವಾಗಲೂ ಸಹ ಪೂಜೆಯನ್ನು ಮಾಡಬಾರದು. ನೀವು ಹೀಗೆ ಅಲಂಕಾರಕ್ಕೋಸ್ಕರ ಮಾಡಬೇಕು ಅನ್ನೋ ಹಾಗಿದ್ದರೆ ಮಾಡಿ, ಆದರೆ ಅದಕ್ಕೆ ಪೂಜೆ ಮಾಡಬೇಡಿ. ಅದನ್ನು ಅಲಂಕಾರಕ್ಕಷ್ಟೇ ಇಡಿ. ಪೂಜೆಗೆ ಅಂತ ಒಂದು ಕಲಶವನ್ನು ಸ್ಥಾಪಿಸಿ ಆ ಕಲಶವನ್ನು ಶುದ್ಧ ಹಾಗೂ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ. ಹೀಗೆ ಮಾಡುವುದರಿಂದ ವರಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀರ ಹಾಗೂ ಫಲವನ್ನು ಪಡೆದುಕೊಳ್ತೀರ. ದೇವರಿಗೆ ಪ್ರೀತಿ ಹಾಗೂ ತೃಪ್ತಿಯಾಗಲಿ ಎಂದು ಪೂಜೆ ಮಾಡಿ. ಆಡಂಬರಕ್ಕೋಸ್ಕರ ಅಥವಾ ತೋರಿಕೆಗೋಸ್ಕರ ಯಾವತ್ತೂ ಸಹ ಪೂಜೆಯನ್ನು ಮಾಡಬೇಡಿ. ಇದರಿಂದ ಲಕ್ಷ್ಮಿಗೆ ಕೋಪ ಬರುತ್ತದೆ. ಆ ಲಕ್ಷ್ಮಿಯ ಕೋಪಕ್ಕೆ ನೀವು ತುತ್ತಾಗುತ್ತೀರಾ. ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ವ್ರತವನ್ನು ಮಾಡಿ. ಲಕ್ಷ್ಮಿ ಒಲಿಯುತ್ತಾಳೆ, ಫಲ ಸಿಗುತ್ತದೆ. ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಮುತ್ತೈದೆಯರಿಗೆ ಕುಂಕುಮ ಕೊಡುವಾಗ ಈ ತಪ್ಪನ್ನು ಮಾಡಲೇಬೇಡಿ. ಅದು ಏನೆಂದರೆ, ಉಡಿ ತುಂಬುವಾಗ ಮುತ್ತೈದೆಯರಿಗೆ ಯಾವುದೋ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡುವುದು ಮತ್ತೊಂದು ಮಾಡಬೇಡಿ. ಒಳ್ಳೆಯ ಮನಸ್ಸಿನಿಂದ ಅರಿಶಿಣ, ಕುಂಕುಮ, ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು ಹಾಗೂ ನೀರಿರುವಂತಹ ಪೂರ್ಣ ಫಲವನ್ನು ಕೊಟ್ಟರೆ ಅಷ್ಟೇ ಸಾಕು. ಲಕ್ಷ್ಮಿ ನಮಗೆ ಒಲಿಯುತ್ತಾಳೆ. ಆಡಂಬರಕ್ಕೋಸ್ಕರ ಏನೇನೋ ಉಡುಗೊರೆ ರೂಪದಲ್ಲಿ ಕೊಡಬೇಡಿ. ಒಂದು ಮಾರಾದರೂ ಸರಿ, ಶುದ್ಧವಾದ ಒಳ್ಳೆಯ ಹೂವನ್ನು ತಂದು ದೇವಿಗೆ ಅರ್ಪಣೆ ಮಾಡಿ. ಅದು ಬಿಟ್ಟು ಅಲಂಕಾರಕ್ಕೋಸ್ಕರ ಪ್ಲಾಸ್ಟಿಕ್ ಹೂವುಗಳಿಂದ ಅಥವಾ ವಸ್ತುಗಳಿಂದ ದೇವಿಗೆ ಅಲಂಕಾರ ಮಾಡಬೇಡಿ. ಅರ್ಥಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ. ಎಲ್ಲ ಒಳ್ಳೆಯ ಫಲಗಳು ಸಿಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ.
ಹಾಗೆ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.